ನಮಸ್ಕಾರ ಗುರು, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವನು ಯಾವುದೋ ಮನೆ ತೋರಿಸ್ತಾವನೆ ಹಳೆ ಕಾಲದ ಅಂತ ಅನ್ಕೋತಾ ಇದ್ದೀರಾ? ನಾನು ಮೊದಲನೇ ಸರಿ ಇದನ್ನು ನೋಡಿದಾಗ ಹಂಗೆ ಅಂದ್ಕೊಂಡಿದ್ದೆ. ಆದರೆ ಇದು ಒಂದು ಪುರಾತನವಾದಂಥ ದೇವಸ್ಥಾನ. ಇದು 12ನೇ ಶತಮಾನದಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಈ ಕಲ್ಲಿನ ಕಟ್ಟಡ ನೋಡೇ ನಾನು ತುಂಬ ಇಂಪ್ರೆಸ್ ಆಗಿಬಿಟ್ಟೆ. ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ವಾ ಅಂತ ಅಂದ್ಕೊಂಡೆ. ಆದರೆ ನಾನು ಹೋದಾಗ ಇದು ಓಪನ್ ಇರಲಿಲ್ಲ. ಯಾಕೆಂದರೆ ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರಿರೋದಾಗಿರೋದ್ರಿಂದ ಇದು ಟೈಮಿಂಗ್ಸಲ್ಲಿ ಮಾತ್ರ ತೆಗಿತಾರೆ, ಇನ್ನು ಮಿಕ್ಕಂತೆ ಬಾಕ್ಲಾಕಿರ್ತಾರೆ. ಸೊ ಬೆಳಗ್ಗೆ ಇದನ್ನು ಓಪನ್ ಮಾಡಿದರು. ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು ಇದು ದೇವಸ್ಥಾನ, ಇದು 12ನೇ ಶತಮಾನದಲ್ಲಿ ಕಟ್ಟಿದ್ದಿದ್ದು ಅಂತ ಹೇಳಿದ್ರು. ಶಿಥಿಲವಾಗಿದ್ದಂಥ ಈ ಒಂದು ದೇವಸ್ಥಾನನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಬಂದು ಮತ್ತೆ ಅದೇ ಥರ ಕಟ್ಟಿದ್ದಾರೆ. ಅದು ಒಳಗಡೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದರೆ ಒಂದೊಂದು ಕಲ್ಗೂ ಒಂದೊಂದು ನಂಬರ್ಗಳು ಕೊಟ್ಟು ಬಿದೋಗಿರೋ ಕಲ್ಗಳನ್ನ ಅದೇ ಜಾಗದಲ್ಲಿ ಕೂರಿಸಿದ್ದಾರೆ. ಈ ಒಂದು ದೇವಸ್ಥಾನನ ತುಂಬ ಜನ ನೋಡಿರೋದಿಲ್ಲ. ಈ ದೇವಸ್ಥಾನ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮೊದಲೇ ಸಿಗುತ್ತೆ. ಅಲ್ಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ ಈ ದೇವಸ್ಥಾನ ಇರೋದು ಮೈಲಾರ ಅನ್ನೋ ಊರಲ್ಲಿ. ನಮ್ಮ ಮನೆ ದೇವರು 7 ಕೋಟಿ ಮೈಲಾರಲಿಂಗೇಶ್ವರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರಿಗೆ ಹೋಗಿದ್ದೋ, ಅಲ್ಲಿ ಈ ಒಂದು ದೇವಸ್ಥಾನನ ನೋಡ್ದೋ. ಇದುವರೆಗೂ ನಾವು ಈ ದೇವಸ್ಥಾನನ ಅಲ್ಲಿ ಹೋದಾಗ ನೋಡೇ ಇರಲಿಲ್ಲ. ಬಟ್ ಈ ಸತಿ ನೋಡ್ದೋ, ತುಂಬ ಖುಷಿ ಆಯಿತು. 12ನೇ ಶತಮಾನದ ದೇವಸ್ಥಾನ ಆಗಿರೋದ್ರಿಂದ ಇದನ್ನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಕಟ್ಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತ ಅಂದರೆ ಇಲ್ಲಿ 2 ನಂದಿನ ನೋಡ್ಬೋದು. ಒಂದು ನಂದಿ ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ನೋಡ್ಬೋದು. ಇನ್ನೊಂದು ನಂದಿ ಗರ್ಭಗುಡಿಯ ಮುಂಭಾಗದಲ್ಲಿ ಒಂದು ನಂದಿ ಇದೆ. ಆ ನಂದಿಯ ವಿಶೇಷ ಏನಪ್ಪ ಅಂತ ಅಂದರೆ ಇದು ದೇವಸ್ಥಾನಕ್ಕೆ ಬರೋ ಭಕ್ತರನ್ನ ಮುಖ ಮಾಡಿ ನೋಡ್ತಾ ಇರುತ್ತೆ. ಇನ್ನೊಂದು ನಂದಿ ಶಿವಲಿಂಗನ ದರ್ಶನ ಮಾಡ್ತಾ ಇರುತ್ತೆ. ಇದೇ ಈ ದೇವಸ್ಥಾನದ ವಿಶೇಷತೆ ಅಂತ ಹೇಳ್ತಾರೆ. ಆದರೆ ನಾನು ಇದುವರೆಗೂ ಈ ಥರ ವಿಶೇಷವಾಗಿ 2 ನಂದಿ ಇರುವಂಥ ದೇವಸ್ಥಾನನ ಇದುವರೆಗೂ ನೋಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನೀವ್ಯಾರು ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಈ ದೇವಸ್ಥಾನದಲ್ಲಿರೋ ದೇವರ ಹೆಸರು ಕಲ್ಲೇಶ್ವರ ಅಂತ. ಇದು ಮೈಲಾರದಲ್ಲಿದೆ. ಮೈಲಾರದಲ್ಲಿ ಮೈಲಾರಲಿಂಗೇಶ್ವರ ಪ್ರಸಿದ್ಧಿಯಾಗಿದೆ. ಆದರೆ ಈ ದೇವಸ್ಥಾನ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಮೈಲಾರಕ್ಕೆ ಹೋಗಿ ಮೈಲಾರಲಿಂಗೇಶ್ವರನ ದರ್ಶನ ಮಾಡಿದವರು ಈ ಕಲ್ಲೇಶ್ವರ ಸ್ವಾಮಿನ ದರ್ಶನ ಮಾಡೋದನ್ನ ಮರಿಬೇಡಿ. ಈ ದೇವಸ್ಥಾನನ ಯಾರೆಲ್ಲ ನೋಡಿದ್ದೀರಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮೈಲಾರಕ್ಕೆ ಹೋದವರು ಮರಿದೇನೆ ಕಲ್ಲೇಶ್ವರ ಸ್ವಾಮಿನ ದರ್ಶನ ಮಾಡ್ಕೊಂಬನ್ನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಗುರು.